ಹಾಯ್ ಗೈಸ್, ಭಾಳ ದಿನಗಳ ನಂತರ ಮತ್ತೊಂದು ಶೈಕ್ಷಣಿಕ ಮನೋಜ್ಞಾನದ ಪ್ರಮುಖ ಒಂದು ವಿಡಿಯೋ ಇರ್ತದೆ ನೋಡಿ ಸ್ನೇಹಿತರೆ. ಪ್ರಮುಖವಾಗಿ ಈಗ ಮುಂದೆ ಬರುವಂಥ NTET ಪರೀಕ್ಷೆಗೆ ಸಂಬಂಧಿಸಿದಂಥ ಈ ಒಂದು ಶೈಕ್ಷಣಿಕ ಮನೋಜ್ಞಾನ ಪ್ರಶ್ನೆಗಳು ಇರ್ತವೆ. ಓಕೆ, ಇದು ಭಾಗ 11 ಆಗಿದೆ ನೋಡಿ. ಓಕೆ, ಪ್ರಮುಖವಾದಂಥ ಪ್ರಶ್ನೆಗಳು ಇರ್ತವೆ ಮುಂದೆ ಬರುವಂಥ. ಈಗ ನೋಡಿರಿ, ಸೆಂಟ್ರಲ್ TET ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೆಂಟ್ರಲ್ TET ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅದನ್ನು ಅಪ್ಲಿಕೇಶನ್ನು ಶುರು ಮಾಡ್ತಾರೆ ಆದಷ್ಟು ಬೇಗ. ಅದಕ್ಕಾಗಿ ನೀವು ಹೀಗೆ ತಯಾರಿ ನಡೆಸ್ರಿ. ಹಾಗಾದ್ರೆ ಬನ್ನಿ, ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲನೇ ಒಂದು ಪ್ರಶ್ನೆ: ವ್ಯಕ್ತಿಯ ಆಲೋಚನೆಗಳು ಮತ್ತು ಅವನ ವರ್ತನೆಗಳ ನಡುವೆ ಹೊಂದಾಣಿಕೆ ಇಲ್ಲದಿದ್ದಾಗ ಉಂಟಾಗುವಂಥ ಮಾನಸಿಕ ಅಸ್ವಸ್ಥತೆಯನ್ನು ವಿವರಿಸುವಂಥ ಅರಿವಿನ ಅಸಮತೋಲನ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಸಿದ್ಧಾಂತ ಮಂಡಿಸಿದಂಥ ವ್ಯಕ್ತಿ ಯಾರು? ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಲಿಯಾನ್ ಫೆಸ್ಟೆಂಜರ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ, ವ್ಯಕ್ತಿಯಲ್ಲಿರುವಂಥ ಆಲೋಚನೆಗಳಾಗಿರ್ಬೋದು, ಅವನಲ್ಲಿರುವಂಥ ವರ್ತನೆಗಳಿರ್ಬೋದು, ಇವುಗಳ ನಡುವೆ ಹೊಂದಾಣಿಕೆ ಇಲ್ಲದಿದ್ದಂಥ ಒಂದು ಸಂದರ್ಭದಲ್ಲಿ ಉಂಟಾಗುವಂಥ ಅಸ್ವಸ್ಥತೆಯನ್ನು ವಿವರಿಸುವ ಅರಿವಿನ ಒಂದು ಅಸಮತೋಲನವನ್ನು ಸಿದ್ಧಾಂತವನ್ನು ಮಂಡಿಸ್ತಾನೆ. ಓಕೆ, ಯಾರು? ಆಪ್ಷನ್ ಸಿ ಆಗಿದೆ ನೋಡಿ, ಲಿಯಾನ್ ಫೆಸ್ಟೆಂಜರ್. ಯಾವಾಗಪ್ಪ ಅಂತಂದರೆ 1957ರಲ್ಲಿ ಇದನ್ನು ಮಂಡನೆ ಮಾಡ್ತಾನೆ, ಸಿದ್ಧಾಂತ ನೀಡ್ತಾನೆ ನೋಡ್ರಿ. ಓಕೆ, ಒಬ್ಬ ವ್ಯಕ್ತಿಯ ನಂಬಿಕೆಗಳು ಮತ್ತು ಅವನ ವರ್ತನೆ ಪರಸ್ಪರ ವಿರುದ್ಧವಾಗಿದ್ದಾಗಂತ ಉಂಟಾಗುವಂಥ ಮಾನಸಿಕ ಸಂಘರ್ಷವೇ ಕಾಗ್ನಿಟಿವ್ ಡಿಸೋನೆನ್ಸ್ ಅಂತ ಕರೀತಾನೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ: ಒಬ್ಬ ವ್ಯಕ್ತಿಯ ಬಗ್ಗೆ ನಮಗಿರುವಂಥ ಒಳ್ಳೆಯ ಗುಣದ ಅಭಿಪ್ರಾಯವು ಅವನ ಉಳಿದೆಲ್ಲ ಗುಣಗಳನ್ನು ನಾವು ಧನಾತ್ಮಕವಾಗಿ ಅಳೆಯುವಂತೆ ಮಾಡುವಂಥ ಪರಿಣಾಮವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಒಳ್ಳೆಯ ಗುಣದಿಂದ ಅವನಲ್ಲಿರುವಂಥ ಒಂದು ಅಭಿಪ್ರಾಯವನ್ನು ಏನು ಮಾಡ್ತು ಅಂದರೆ, ನಾವು ಉಳಿದೆಲ್ಲ ಕೆಲಸಗಳು ಕೂಡ ಅವನೊಂದು ಧನಾತ್ಮಕವಾಗಿ ಅಳೆಯುವಂಥ ಪರಿಣಾಮವನ್ನು ಏನಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಯಾಲೋ ಪರಿಣಾಮ ಅಂತ ಕರೀತಾರೆ. ಯಾಲೋ ಎಫೆಕ್ಟ್. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದನ್ನು ಯಾರು ಮಂಡಿಸ್ತಾರಪ್ಪ ಅಂತಂದ್ರೆ, ವಿವರಿಸ್ತಾರೆ ಅಂದರೆ ಎಡ್ವರ್ಡ್ ಥಾರ್ನ್ಡೈಕ್ ಅವ್ರು ಏನು ಮಾಡ್ತಾರೆ ಅಂದರೆ ಯಾಲೋ ಎಫೆಕ್ಟನ್ನು ವಿವರಿಸ್ತಾರೆ. ಓಕೆ, ಇಲ್ಲಿ ಉದಾಹರಣೆಗೆ ನೋಡೋದಾದರೆ, ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ನೋಡ್ರಿ ಸುಂದರವಾಗಿದ್ದರೆ ಅವಾಗ ನಾವೇನು ಮಾಡ್ತೀವಿ, ಅವನು ಬುದ್ಧಿವಂತನಿರ್ತಾನೆ ಅಥವಾ ಜೊತೆಗೆ ಅವನು ಪ್ರಾಮಾಣಿಕನೂ ಆಗಿರ್ಬೋದು ಅಂತ ನಾವು ತೀರ್ಮಾನ ಮಾಡಿಕೊಳ್ತೀವಿ. ಅಂದರೆ ಒಬ್ಬ ತೆಳ್ಳಗೆ ಸುಂದರವಾಗಿರ್ತಾನೆ ವ್ಯಕ್ತಿ, ಅಂಥ ಒಂದು ವ್ಯಕ್ತಿಯನ್ನು ನೋಡಿ ನಾವೇನು ಹೇಳ್ತೀವಿ, ಆತನು ತುಂಬ ಜಾಣನಿದ್ದಾನೆ, ಜೊತೆಯಲ್ಲಿ ಅವನು ಪ್ರಾಮಾಣಿಕನೂ ಕೂಡ ಆಗಿದ್ದಾನೆ ಎಂಬ ಒಂದು ತೀರ್ಮಾನವನ್ನು ನಾವು ಹೇಳ್ತೀವಿ. ಈ ರೀತಿಯಾಗಿ ಹೇಳಿದಂಥ ಒಂದು ವಿವರಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಥಾರ್ನ್ಡೈಕ್ ನೋಡಿ. ಇದು ಯಾಲೋ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ: ಶಿಕ್ಷಣದಲ್ಲಿ ಪಾಠ ಮಾಡುವ ಮುನ್ನ ವ್ಯಾವಹಾರಿಕ ಅಥವಾ ಕ್ರಿಯಾತ್ಮಕ ಉದ್ದೇಶಗಳನ್ನು ಬರೆಯುವ ವಿಧಾನವನ್ನು ನೀಡಿದವರು ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಮೇಗರ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ರಾಬರ್ಟ್ ಮೇಗರ್ ಅವ್ರು ಏನು ಮಾಡ್ತಾರೆ ಅಂದರೆ, ಶೈಕ್ಷಣಿಕ ಉದ್ದೇಶಗಳನ್ನು ವಿದ್ಯಾರ್ಥಿಗಳ ವರ್ತನೆಯ ಆಧಾರದ ಮೇಲೆ ಅಳಿತಾರೆ. ಮೇಗರ್ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ ನೋಡ್ರಿ. ಓಕೆ, ಮೇಗರ್ ಅಪ್ರೋಚ್ ಅಂತ ಕರಿತೀವಿ ನೋಡಿ. ಅಭಿವೃದ್ಧಿಪಡಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ರಾಬರ್ಟ್ ಮೇಗರ್. ಓಕೆ, ನೆಕ್ಸ್ಟ್ ಪ್ರಶ್ನೆ: ಜೀನ್ ಪಿಯಾಜೆ ಅವರು ಮಕ್ಕಳ ನೈತಿಕ ವಿಕಾಸವನ್ನು ಪ್ರಮುಖವಾಗಿ ಎಷ್ಟು ಹಂತಗಳಾಗಿ ವಿವರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮಾರಲ್ ಡೆವಲಪ್ಮೆಂಟ್ ಜೀನ್ ಪಿಯಾಜೆ ಅವರು ಎಷ್ಟು ರೀತಿಯಾದಂಥ ನೈತಿಕ ವಿಕಾಸವನ್ನು ವಿಂಗಡಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 2 ರೀತಿಯಾದಂಥ ನೈತಿಕ ವಿಕಾಸವನ್ನು ಜೀನ್ ಪಿಯಾಜೆ ಅವರು ಹೇಳ್ತಾರೆ. ಓಕೆ, ಮಾರಲ್ ಡೆವಲಪ್ಮೆಂಟ್ ಸೈಕಾಲಜಿ ಬುಕ್ದಲ್ಲಿ ನೋಡಿರಿ, ವಾಮ್ದೆಪ್ಪನ್ ಬುಕ್ಕದಲ್ಲಿ ನೀವು ನೋಡ್ಬೋದು, ಅಥವಾ ನೀವು BEd ಓದ್ತಾ ಇದ್ದರೆ ಆ ಒಂದು BEd ಬುಕ್ಕದಲ್ಲಿ ಕೂಡ ಮಾಹಿತಿ ಇದೆ. ಓಕೆ, 2 ಹಂತದಲ್ಲಿ ಹೇಳ್ತಾರೆ ಜೀನ್ ಪಿಯಾಜೆ ಅವರು ನೈತಿಕ ವಿಕಾಸದ ಬಗ್ಗೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿ. ಓಕೆ, ಪಿಯಾಜೆ ಅವರು ಮಕ್ಕಳ ಒಂದು ನೈತಿಕ ವಿಕಾಸವನ್ನು ಪ್ರಮುಖವಾಗಿ 2 ಹಂತದಾಗ ಹೇಳ್ತಾರೆ. ಮೊದಲನೇದೇನಪ್ಪ ಅಂತಂದರೆ ಪರತಂತ್ರ ನೈತಿಕತೆ ಹೇಳ್ತಾರೆ. ಪರತಂತ್ರ ನೈತಿಕತೆಯಲ್ಲಿ ನಾವು ಯಾವ ರೀತಿ ಅಂದರೆ, ನಿಯಮಗಳು ಬದಲಾಗವು ಎಂಬ ಒಂದು ಭಾವನೆಯನ್ನು ಹೊಂದಿರ್ತವೆ. ಮಕ್ಕಳು ಏನಪ್ಪ ಅಂತಂದರೆ ನಿಯಮಗಳು ಬದಲಾಗದವು ಎಂಬ ಒಂದು ಭಾವನೆಯನ್ನು ಹೊಂದಿರ್ತಾರೆ.
ಎರಡನೇ ಒಂದು ಹಂತ ಇದೆ ನೋಡಿ, ಅದು ಸ್ವತಂತ್ರ ನೈತಿಕತೆ ಅಂತ ಇರ್ತದೆ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಮಕ್ಕಳು ಏನಪ್ಪ ಅಂತಂದರೆ ನಿಯಮಗಳನ್ನು ಒಪ್ಪಂದದ ಮೇರೆಗೆ ಬದಲಾಯಿಸಬಹುದೆಂಬ ಒಂದು ಅರಿವನ್ನು ಉಂಟು ಮಾಡ್ತಾರೆ ಇಲ್ಲಿ.